ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅದರ ವಾರ್ಷಿಕೋತ್ಸವದ ಪ್ರಯುಕ್ತ ಇದೇ ಬರುವ ದಿನಾಂಕ ಡಿಸೆಂಬರ್ 21 ಶನಿವಾರದಂದು ಇಂದ್ರಪ್ರಸ್ಥ ಆಡಿಟೋರಿಯಂ ಅಲ್ಲಿ ಟ್ಯಾಲೆಂಟ್ಸ್ ಡೇ ನಡೀಲಿಕ್ಕಿದೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ತಮ್ಮ ಟ್ಯಾಲೆಂಟ್ಸ್ ಅನ್ನ ತೋರಿಸೋದಕ್ಕೆ ತಯಾರಾಗಿದ್ದಾರೆ. ಬಹಳಷ್ಟು ಒಳ್ಳೆಯ ಪ್ರಿಪರೇಷನ್ ಕೂಡ ಆಗ್ತಾ ಇದೆ. ಇಲ್ಲಿನ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ ಗಳ ಜೊತೆ ಮಾತನಾಡೋಣ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. Om Shri Manjunatha Namaha. I am very glad to inform you that on 21st of this December we conduct our Talents Day program at Indraprastha Indoor Stadium. So what is talents? The talents means is that not only the talents of students, it is the talents of teachers also. But I can say that, I very proudly say that this school has got nearly 1,200 students with one mission that every child is unique. Every child is participating one or other activity throughout this educational journey. For example, I can say that the Talents Day is on 21st. On 21st, I can say that proudly that more than 1,000 students are entering the stage, performing and getting down. Not only that, the whole program is being coordinated by their class teachers only, not being outsourced. And all this is fetched, giving the best out of teachers as well as students. Hence, what I can say that is that it is not only the talents of students but also from the teachers also. In this regard, I invite you, I extend very warm welcome to you all. Do come on 21st of December, morning 9:30 and till 5 o'clock. So we have got every child is participating with one theme, that Parivartan. What is Parivartan? We are going from traditional to trendy. Basic is same, but we are changing our ideas and thoughts according to the need of the situation. This was our mission and vision also. Thank you. Wish you all the best. See you on 21st of December, morning 9:30 at Indraprastha. Thank you. ನಮಸ್ತೆ, ನಾನು ಸುಮಾ ಶ್ರೀನಾಥ್ ಅಂತ. ಪ್ರತಿ ವರ್ಷ ನಾವು ನಮ್ಮ STM CBSE ಸ್ಕೂಲಲ್ಲಿ ಮಕ್ಕಳ ಪ್ರತಿಭೆಗಳನ್ನು ಅನಾವರಣಗೊಳಿಸಲಿಕ್ಕೆ ಶಾಲಾ ವಾರ್ಷಿಕೋತ್ಸವವನ್ನು ಏರ್ಪಡಿಸ್ತೇವೆ, ಟ್ಯಾಲೆಂಟ್ಸ್ ಡೇ. ಆ್ಯಂಡ್ ಇಷ್ಟು ವರ್ಷ ಒಂದು 10-12 ವರ್ಷಗಳಿಂದ ನಾವು ಥೀಮ್ ಬೇಸ್ಡ್ ಪ್ರೋಗ್ರಾಮೇ ಕೊಡ್ತಾ ಬರ್ತಾ ಇದ್ದೇವೆ. ಈ ವರ್ಷದ ನಮ್ಮ ಥೀಮ್ ಟ್ರೆಡಿಷನ್ ಟು ಟ್ರೆಂಡಿ. ಅದಕ್ಕೆ ನಾವೊಂದು ಸೂಟ್ ಆಗುವಂತಹ ಒಂದು ಟೈಟಲ್ ಸಹ ಕೊಟ್ಟಿದ್ದೇವೆ, ಪರಿವರ್ತನ್ ಅಂತ ಹೇಳಿ. ಪರಿವರ್ತನ್ ಅಂತ ಯಾಕೆ ನಾವು ಟೈಟಲ್ ಕೊಟ್ಟಿದ್ದೇವೆ ಅಂತ ಹೇಳಿದರೆ, ಈಗ ಬದಲಾವಣೆ ಅಂತ ಹೇಳುವಂಥದ್ದು ಜಗದ ನಿಯಮ, ಬದಲಾವಣೆ ಆಗ್ತಾ ಇರ್ತದೆ. ಆ ಬದಲಾವಣೆಗಳು ಅದು ಋಣಾತ್ಮಕ ಇರ್ಬೋದು, ಧನಾತ್ಮಕ ಬದಲಾವಣೆಗಳು ಇರ್ಬೋದು. ಆದರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಬದಲಾವಣೆ ನಾವು ಮಾಡಿಕೊಳ್ಳದಿದ್ರೆ ಬದಲಾವಣೆ ನಮ್ಮನ್ನು ಬದಲಾಯಿಸ್ತದೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಬದಲಾವಣೆಗಳನ್ನು ಸ್ವೀಕರಿಸ್ತಾ ಹೋಗಬೇಕು. ಅದರ ಜೊತೆ ಆ ಬದಲಾವಣೆಗಳು ಆಗ್ತಾ ಹೋದಾಗೆ ನಮ್ಮ ಹಿರಿಯರಿಂದ ಬಂದಿರುವಂತಹ ಸಂಸ್ಕಾರ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಅದನ್ನು ಬದಲಾಗಿ ಅದು ಹೊರಟು ಹೋಗ್ಲಿಕ್ಕೆ ನಾವು ಬಿಡಬಾರ್ದು. ಅದನ್ನು ನಮ್ಮಲ್ಲಿ ನಾವು ಉಳಿಸ್ಕೊಳ್ಬೇಕು. ಆ ಬದಲಾವಣೆಗಳನ್ನು ಅಪ್ಪಿಕೊಳ್ಳುವುದರ ಜೊತೆಗೆ ನಾವು ನಮ್ಮ ಹಿರಿಯರಿಂದ ಬಂದಂತಹ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸ್ಕೊಂಡು ಹೋಗಬೇಕು, ಮುಂದೆ ಹೋಗಬೇಕು ಅಂತ ಹೇಳುವಂತಹ ಕಾನ್ಸೆಪ್ಟ್. ದ್ಯಾಟ್ ಇಸ್ ವೈ ಇಟ್ ಈಸ್ ಲೈಕ್ ಪರಿವರ್ತನ್ 2024 ಪರಿವರ್ತನ್ 2024 ಎಂಬ್ರೇಸ್ ಚೇಂಜ್, ಪ್ರಿಸರ್ವ್ ಲೆಗಸಿ ಅಂತ ಹೇಳಿ. ಸೊ ಎಲ್ಲರೂ ನಮ್ಮ ಟ್ಯಾಲೆಂಟ್ಸ್ ಡೇ ಪ್ರೋಗ್ರಾಮ್ಗೆ ಬರಬೇಕು, ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ. ಏನ್ ಹೆಸರು ನಿಮ್ದು? ಮೊಹಮ್ಮದ್ ಆಹಿಲ್. ಏನ್ ಪ್ರಿಪೇರ್ ಎಲ್ಲ ಮಾಡ್ಕೊಂಡ್ರಿ? ಡ್ಯಾನ್ಸ್ ಪ್ರಾಕ್ಟೀಸ್. ಡ್ಯಾನ್ಸ್ ಪ್ರಾಕ್ಟೀಸ್. ನಿಮ್ದು? ರಿಯಾಂಶ್. ನಾನು ಗುರು, ಅದಕ್ಕೆ ನಾನು ಶಿಕ್ಷೆ ಮಾಡಬೇಕು, ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ಓ, ಗುರು ಶಿಕ್ಷೆ ಮಾಡೋದಾ? ಹೆಂಗೆ ಅದು ಕಾನ್ಸೆಪ್ಟ್? ನಂಗೆ ಇದು ಅರ್ಥ ಆಗಿಲ್ಲ. ಗುರು ಎಲ್ಲ ಶಿಕ್ಷೆ ಮಾಡ್ಲಿಕ್ಕಿಲ್ಲ ಅಲ್ಲ, ಶಿಕ್ಷೆ ಮಾಡೋದು ಶಿಕ್ಷಣ ಕೊಡೋದಾ? ಶಿಕ್ಷಣ ಕೊಡುದು. ಇದು ಒಳ್ಳೆ ಕನ್ಫ್ಯೂಸ್ ಆಯ್ತಲ್ಲ, ಶಿಕ್ಷಣ ಕೊಡೋದು ಗುರು. ವೆರಿ ನೈಸ್. ಈಗ ನೀವೇನ್ ಹುಡುಗಿರೆಲ್ಲ ಏನ್ ಪ್ರಾಕ್ಟೀಸ್ ಮಾಡಿದಿರಿ? ಥೀಮ್ ಡ್ಯಾನ್ಸ್. ಏನ್ ಥೀಮ್? ಟ್ರೆಡಿಷನಲ್ ಟು ಟ್ರೆಂಡಿ. ಏನಪ್ಪ ಈ ಕಾನ್ಸೆಪ್ಟ್ ನಂಗೆ ಅರ್ಥ ಆಗ್ಲಿಲ್ಲ. ಏನ್ ಟ್ರೆಡಿಷನಲ್ ಟು ಟ್ರೆಂಡಿ ಅಂದ್ರೆ? ಎರಡು ಡ್ಯಾನ್ಸ್, ಒಂದು ಟ್ರೆಡಿಷನಲ್ ಒಂದು ಟ್ರೆಂಡಿಂಗ್, ಮತ್ತೆ ಸ್ಕಿಟ್ ಟ್ರೆಡಿಷನಲ್ ಮತ್ತೊಂದು ಟ್ರೆಂಡಿಂಗ್. ಅದರಲ್ಲಿ ಸ್ಕಿಟ್ ಅಲ್ಲಿ ಟ್ರೆಡಿಷನಲ್ ಅಲ್ಲಿ ಈಗ ಒಬ್ರು ಈಗ ಎಂತ ಲೈಕ್ ಗುಡಿಸುದು, ರಂಗೋಲಿ ಹಾಕೋದು, ಹಾಗೆ ಕೆಲಸ. ಒಬ್ರು ಈಗ ಆಕ್ಸ್ ಅಲ್ಲಿ ಎಲ್ಲ ಕೆಲಸ ಮಾಡುದು, ಮತ್ತೆ ಇನ್ನೊಬ್ರು ಎಂತ ಟ್ರೆಂಡಿಂಗ್ ಅಲ್ಲಿ ಮೊಬೈಲ್ ನೋಡುದು, ಲ್ಯಾಪ್ಟಾಪ್ ನೋಡುದು, ಫುಲ್ ಡೇ ಬಿಸಿ ತರ ಆಕ್ಟಿಂಗ್. ಓಕೆ, ನಿಮ್ಗೆ ಯಾವ್ದು ಇಷ್ಟ? ಟ್ರೆಡಿಷನ್ ಇಷ್ಟನಾ ಟ್ರೆಂಡಿ ಇಷ್ಟನಾ?
ನಂಗೆ ಈಗ ಇರೋದು ಟ್ರೆಡಿಷನಲ್ ಓಕೆ, ಆಗ್ಬೋದು. ಟ್ರೆಡಿಷನಲ್ ಆಗ್ಬೋದು. ವೆರಿ ನೈಸ್. ನಿಮ್ದೆಲ್ಲ ಪ್ರಾಕ್ಟೀಸ್ ಆಯ್ತಾ? ಎಲ್ಲರೂ ಡಿಸೆಂಬರ್ 21 ಬನ್ನಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಧರ್ಮಸ್ಥಳ ಆಂಗ್ಲ ಮಾಧ್ಯಮ ಶಾಲೆ CBSE ಇಲ್ಲಿ ಇದೇ ಬರುವ ಡಿಸೆಂಬರ್ 21ನೇ ತಾರೀಕಿನಂದು ನಮ್ಮ ಇಂದ್ರಪ್ರಸ್ಥದ ಆಡಿಟೋರಿಯಂನಲ್ಲಿ ಪ್ರತಿಭಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಪ್ರತಿಭಾ ಸಿಂಚನ ವಾರ್ಷಿಕೋತ್ಸವ ಕಾರ್ಯಕ್ರಮ ಪರಿವರ್ತನ್ ಎನ್ನುವಂತಹ ವಿಷಯದ ಅಂಗವಾಗಿ ಸಂಪೂರ್ಣ ವಿದ್ಯಾರ್ಥಿಗಳು ಪ್ರತಿಭೆಯನ್ನ ಪ್ರಸ್ತುತಪಡಿಸಲಿದ್ದಾರೆ. ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಆನ್ಯುವಲ್ ಡೇ ಅಥವಾ ಟ್ಯಾಲೆಂಟ್ಸ್ ಡೇಯಲ್ಲಿಯೂ ಕೂಡ ಒಂದು ವಿಷಯವನ್ನ ಮನದಟ್ಟು ಮಾಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಪರಿವರ್ತನ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದೇವೆ. ಪರಿವರ್ತನ್, ಪುನರಾವರ್ತನೆ, ಇದೆರಡರಲ್ಲಿ ಯಾವುದು ಎಂದು ಕಾದು ನೋಡಬೇಕು. ಪರಿವರ್ತನೆ ಜಗದ ನಿಯಮ ಅನ್ನುವಂತಹ ನಿಯಮ ಇದೆ. ಪರಿವರ್ತನೆಯನ್ನ ನಾವು ಅಂಗೀಕರಿಸ್ತೇವೆ ಅಥವಾ ಒಪ್ಪಿಕೊಳ್ಳುತ್ತೇವೆ, ಅದರ ಜೊತೆಗೆ ಹಳೆತನಕ್ಕೆ ಗೌರವ ಕೊಡುತ್ತೇವೆ ಅನ್ನುವಂತಹ ವಿಷಯವನ್ನ ಮನದಟ್ಟು ಮಾಡಲಿದ್ದೇವೆ. ಎಲ್ಲರೂ ಬನ್ನಿ, ಕಾರ್ಯಕ್ರಮವನ್ನು ನಿರೀಕ್ಷಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಜನನಿ ಹಾಗೂ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಎಂಬುದು ನಮ್ಮ ಹಿರಿಯರ ನಂಬಿಕೆ. ನಮ್ಮ ಜನ್ಮಭೂಮಿಗಾಗಿ ಪ್ರಾಣ ತೆತ್ತವರು ಹಲವಾರು ಮಹನೀಯರು. ಅವರಲ್ಲಿ ಒಬ್ಬರು ಉಳ್ಳಾಳದ ರಾಣಿ ಅಬ್ಬಕ್ಕ. ನಾನು ಈಗ ನಿಮ್ಮ ಮುಂದೆ ರಾಣಿ ಅಬ್ಬಕ್ಕಳ ಆಸ್ಥಾನದ ಸನ್ನಿವೇಶವನ್ನು ಏಕಪಾತ್ರಾಭಿನಯ ಮೂಲಕ ನಿಮ್ಮ ಮುಂದೆ ಮಾಡಿ ತೋರಿಸಲಿದ್ದೇನೆ. ಇಲ್ಲಿ ನಿಂತರೆ ರಾಣಿ ಅಬ್ಬಕ್ಕ, ಇಲ್ಲಿ ನಿಂತರೆ ಮಂತ್ರಿ, ಇಲ್ಲಿ ನಿಂತರೆ ಪೋರ್ಚುಗೀಸ್ ವೈಸರಾಯ. ಮಹಾರಾಣಿಯವರೇ, ನಿಮ್ಮ ದರ್ಶನಕ್ಕಾಗಿ ಪೋರ್ಚುಗೀಸ್ ವೈಸರಾಯರು ಆಸ್ಥಾನಕ್ಕೆ ಆಗಮಿಸಿದ್ದಾರೆ. ಅವರನ್ನು ಬರಹೇಳಲೇ? ಏನು, ಪೋರ್ಚುಗೀಸ್ ವೈಸರಾಯರು ಅವರೇಕೆ ಇಲ್ಲಿಗೆ ಬಂದಿದ್ದಾರೆ? ಸರಿ, ಅವರನ್ನು ಕರೆಯಿರಿ. ಪೋರ್ಚುಗೀಸ್ ವೈಸರಾಯರನ್ನು ಬರಹೇಳಿ. ನಮಸ್ಕಾರಗಳು ರಾಣಿ ಅಬಕ್ಕ. ಓಹೋ, ಪೋರ್ಚುಗೀಸರು ಬಹಳ ದೂರದಿಂದ ಇಲ್ಲಿಯವರೆಗೆ ಬಂದ ಕಾರಣ? ನಾವು ಒಂದು ಒಪ್ಪಂದ ಮಾಡಲು ಬಂದಿದ್ದೇವೆ. ಅದರಂತೆ ನೀವು ನಮಗೆ ಕಪ್ಪವನ್ನು ಕೊಡಬೇಕು ಹಾಗೂ ನಮ್ಮ ಎಲ್ಲಾ ಸೈನಿಕರ ಖರ್ಚುಗಳನ್ನು ನೋಡಿಕೊಳ್ಳಬೇಕು. ಏನು, ಕಪ್ಪ ಬೇಕೆ? ಕಪ್ಪ ಎಲ್ಲಿಂದಲೋ ಬಂದು ಪರಾಂಗಣದಲ್ಲಿರುವ ನಿಮಗೆ ನಾವು ಕಪ್ಪವನ್ನು ಕೊಡಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ತೊಲಗಿ ಇಲ್ಲಿಂದ. ಮಹಾರಾಣಿಯವರೇ, ನೀವು ಇದೇ ರೀತಿ ಮಾತನಾಡಿದ್ದಲ್ಲಿ ನಾವು ಇಡೀ ಉಳ್ಳಾಳವನ್ನು ಸರ್ವನಾಶ ಮಾಡಿಬಿಡುತ್ತೇವೆ. ಏನು, ಉಳ್ಳಾಳವನ್ನು ಸರ್ವನಾಶ ಮಾಡುವಿರೋ? ನಾನು ಹೇಡಿಯಲ್ಲ, ಶೌರ್ಯದಿಂದ ಹೋರಾಡುವ ರಣಸಿಂಹಿಣಿ ರಾಣಿ ಅಬ್ಬಕ್ಕ. ಹೋಗಿ, ನಾವು ಯುದ್ಧಕ್ಕೆ ಸಿದ್ಧರಿದ್ದೇವೆ. ರಣರಂಗದಲ್ಲಿ ಭೇಟಿಯಾಗೋಣ ಅಬ್ಬಕ್ಕ. ಮಂತ್ರಿಗಳೇ, ಈ ಪೋರ್ಚುಗೀಸರ ರುಂಡಗಳನ್ನು ಚೆಂಡಾಡಿ ಆ ದುರುಳರ ಕರುಳನ್ನು ಬಗೆದು ಮಾಲೆಯನ್ನಾಗಿ ಧರಿಸುವೆ. ಈ ಪೋರ್ಚುಗೀಸರ ನೆತ್ತರಿನಿಂದ ಕನ್ನಡಾಂಬೆಗೆ ಅಭಿಷೇಕ ಮಾಡುವೆ. ಕನ್ನಡಾಂಬೆಯ ಮೇಲಾಣೆ, ಇದುವೇ ನನ್ನ ಪ್ರತಿಜ್ಞೆ. ಜೈ ಸೋಮನಾಥ, ಜೈ ಸೋಮನಾಥ, ಜೈ ಸೋಮನಾಥ. ಧನ್ಯವಾದ. ಶ್ರೀ ಶಂಕರ ಶಿವಶಂಕರ, ಶ್ರೀ ಶಂಕರ ಶಿವಶಂಕರ, ನಿನ್ನನು ನಂಬಿದ ಭಕುತರ ಪೊರೆಯುತ, ನಿನ್ನನು ನಂಬಿದ ಭಕುತರ ಪೊರೆಯುತ, ಹರಸುವೆ ಸರ್ವರ ನೀ ಮಂಜುನಾಥ, ಶ್ರೀ ಮಂಜುನಾಥ, ಶ್ರೀ ಶಂಕರ ಶಿವಶಂಕರ, ಶ್ರೀ ಶಂಕರ ಶಿವಶಂಕರ. ಕೈಲಾಸದಿಂದ ಧರೆಗಿಳಿದು ಬಂದು ಧರ್ಮಸ್ಥಳ ಕ್ಷೇತ್ರದಲ್ಲಿ ನೀನು ನೆಲೆ ನಿಂದು ಸತ್ಯ ಧರ್ಮದ ಮಾರ್ಗದಿ ಎಮ್ಮ ಮುನ್ನಡೆಸಿ ಭವಭೀತಿಯ ಕಳೆದು ಎಮ್ಮ ಸುಖದಲ್ಲಿರಿಸಿ ಸಲಹುತ್ತಿರುವೆ ಪ್ರೇಮ ಸಿಂಧುವು ನೀ. ನಿನ್ನಲ್ಲಿ ಶರಣಾದ ಭಕುತರ ಪಾಪವ, ನಿನ್ನಲ್ಲಿ ಶರಣಾದ ಭಕುತರ ಪಾಪವ ಕಳೆದು ಹರಸುವ ಕರುಣಾಮಯಿ, ಕರುಣಾಮಯಿ.
ಶ್ರೀಶಂಕರ ಶಿವಶಂಕರ ಶ್ರೀಶಂಕರ ಶಿವಶಂಕರ ಶ್ರೀಶಂಕರ ಶಿವಶಂಕರ ನಮೋ ಮಂಜುನಾಥ ನಮೋ ಮಂಜುನಾಥ ನಮೋ ಮಂಜುನಾಥ. ಎಲ್ಲರೂ ನಮ್ಮ ಇದು U+ ಟಿವಿಯಲ್ಲಿ ನೋಡ್ತಿರುವ ಎಲ್ಲ ವೀಕ್ಷಕರಿಗೂ ನಾಡ್ದು ಇದೇ ಡಿಸೆಂಬರ್ ಶನಿವಾರರಂದು 21ನೇ ತಾರೀಕು ನಮ್ಮ ಸ್ಕೂಲಿನಲ್ಲಿ ಇಂದ್ರಪ್ರಸ್ಥ ಆಡಿಟೋರಿಯಂನಲ್ಲಿ ನಮ್ಮ ಟ್ಯಾಲೆಂಟ್ಸ್ ಡೇ ಪ್ರೋಗ್ರಾಮ್ ನಡೆಯಲಿದೆ. ಅಲ್ಲಿ ಎಲ್ಲರೂ ಬರಬೇಕೆಂದು ನನ್ನ ವಿನಂತಿ. ಧನ್ಯವಾದ. ನೋಡಿದ್ರಲ್ಲ ಮಕ್ಕಳ ಪ್ರಿಪರೇಷನ್ ಹೇಗಿತ್ತು ಅಂತ. ನಿಜವಾಗ್ಲೂ ನೀವು ಕೂಡ ಈ ಪ್ರಿಪರೇಷನ್ ಜೊತೆಗೆ ನಾಡಿನ ಪರ್ಫಾರ್ಮೆನ್ಸ್ ನೋಡ್ಬೇಕು ಅಂತ ಹೇಳಿದ್ರೆ ಮಿಸ್ ಮಾಡದೆ ಡಿಸೆಂಬರ್ 21 ತಾರೀಕಿಗೆ ಇಂದ್ರಪ್ರಸ್ಥ ಆಡಿಟೋರಿಯಂಗೆ ಬನ್ನಿ. ಅಲ್ಲಿ ಮಕ್ಕಳ ಟ್ಯಾಲೆಂಟ್ಸ್ ಅನ್ನ ನೀವು ನೋಡಬಹುದು ಅನ್ನುವಂತ ವಿಚಾರವನ್ನ ಹೇಳ್ತಾ ಕ್ಯಾಮರಾ ಪರ್ಸನ್ ನಿರಂಜನ್ ಜೊತೆಗೆ ನಾನು ಸಮೀಕ್ಷಾ ಶಿರ್ಲಾಲು U+ ಟಿವಿ ಉಜಿರೆ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ U+ ಟಿವಿ ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.